ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ಯಾಮ್ಲಿ ಆ್ಯಂಡ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ವತಿಯಿಂದ ಏನು ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಜಾಬ್ಗಳನ್ನು ಕರೆದಿದ್ದರು. ಅದರ ಬಗ್ಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಒಂದು ಲಿಂಕನ್ನು ಕೂಡ ಕೊಟ್ಟಿದ್ದರು. ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕು ಅಂದರೆ ನಿಮ್ಗೆ ಏನು ಬರುತ್ತಂದರೆ ಅದರ ಕಾಲ್ ಲೆಟ್ರನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಆದರೆ ವಿದ್ಯಾರ್ಥಿಗಳು ಹೇಳ್ತಾ ಇರೋದು ಏನಂದರೆ ನಮ್ಮ ಕಾಲ್ ಲೆಟ್ರ್ ಡೌನ್ಲೋಡ್ ಆಗ್ತಾಯಿಲ್ಲ. ನಮ್ಮದು DMLT ದವರಿಗೆ, ಆಮೇಲೆ ಯಾರಿಗೆ ಫಾರ್ಮಸಿ ಅವರಿಗೆ, ಆಮೇಲೆ ಎಕ್ಸ್ರೇ ಅವರಿಗೆ ಅಂತ ನನಗೆ ಕಾಮೆಂಟ್ಸ್ಗಳು ಬಂದಿದ್ದಾವೆ, ನಿನ್ನೆ ಬಂದಿರುವಂಥದ್ದು. ಸೊ ಅದರ ಸಲುವಾಗಿ ಇಲ್ಲಿ ನಾನು ಏನಪ್ಪ ಅಂದರೆ ಸ್ವಲ್ಪ ಸ್ಪಷ್ಟೀಕರಣ ಕೊಡ್ತೀನಿ. ಏನು ಒಂದು ನಿಮಗೆ ಜಾಬ್ಗಳನ್ನು ಕರೆದಿದ್ದರು, ಈಗೇನು ಅವರು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಕರೆದಿದ್ದಾರೆ, ಯಾರಿಗೆಲ್ಲ ಕರೆದಿದ್ದಾರೆ ಅನ್ನೋದನ್ನು ಮೊದಲು ನಾನು ನಿಮಗೆ ಸ್ಪಷ್ಟೀಕರಣ ಕೊಟ್ಟು ಆಮೇಲೆ ಯಾಕೆ ನಿಮ್ಮದು ಕಾಲ್ ಲೆಟ್ರ್ ಡೌನ್ಲೋಡ್ ಆಗ್ತಾಯಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ಇದು ಅವರು ಕೊಟ್ಟಿರುವಂಥ ಒಂದು ಆದೇಶ ಏನಂದರೆ, ಈ ಒಂದು ಆದೇಶದೊಳಗಡೆ ನೀವು ಈ ಒಂದು ಡೇಟ್ಗಳಿಗೆ ಬರಬೇಕು ಅಂತ ಹೇಳಿದ್ದಾರೆ. ಯಾವೆಲ್ಲ ಕೋರ್ಸ್ದವ್ರಿಗೆ ಕರೆದಿದ್ದಾರೆ ಮೊದಲು ಸ್ಪಷ್ಟವಾಗಿ ನೋಡ್ಕೊಳ್ಳಿ. ಸೈಕಾಲಜಿ, ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕು, ಮೈಕ್ರೋಬಯಾಲಜಿ, ಫಿಸಿಯೋಥೆರಪಿಸ್ಟು, ಡೆಂಟಲ್ ಮೆಕ್ಯಾನಿಸ್ಟು, ECG ತಂತ್ರಜ್ಞ, ಡಯಾಲಿಸಿಸ್ ತಂತ್ರಜ್ಞ, ಇಲೆಕ್ಟ್ರಿಷಿಯನ್ ಮತ್ತು ನೇತ್ರಾಧಿಕಾರಿ. ಇದರಲ್ಲಿ ಯಾರಿಗೆ ಏನು ಬರುತ್ತೆ, ಇದರಲ್ಲಿ ಫಾರ್ಮಸಿದವ್ರಿಗೆ ಏನಾದರೂ ಬರುತ್ತಾ, ಅಥವಾ DMLTದವ್ರಿಗೆ ಬರುತ್ತಾ, ಅಥವಾ ಎಕ್ಸ್ರೇ ಡಿಪಾರ್ಟ್ಮೆಂಟ್ ಅವರಿಗೆ ಏನಾದರೂ ಬರುತ್ತಾ ಅನ್ನೋದನ್ನು ಇಲ್ಲಿ ನೀವು ನೋಡ್ಕೋಬೇಕು. ಇವ್ರುಗಳಿಗೆ ಮಾತ್ರ ಏನು ಮಾಡಿದ್ದಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದಿದ್ದಾರೆ. ಇದರಲ್ಲಿ ನಿಮ್ಮ ಒಂದು ಡೆಸಿಗ್ನೇಷನ್ ಇದ್ದು ಬರ್ತಾ ಇಲ್ಲ ಅಂತಂದರೆ ನೀವು ಅಲ್ಲಿ ವೆಬ್ಸೈಟಲ್ಲಿರುವಂತಹ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಬೇಕಾಗತ್ತೆ. ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೋಬೇಕಾಗತ್ತೆ. ಆದರೆ ಇದರಲ್ಲಿ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದಿಲ್ಲ ಅಂದರೆ ನಿಮಗೆ ಕಾಲ್ ಲೆಟ್ರ್ ಡೌನ್ಲೋಡ್ ಆಗೋದಿಲ್ಲ. ನೆನಪಿಟ್ಟುಕೊರಿ, ನೀವು ಸುಮ್ಮನೆ ಟ್ರೈ ಮಾಡಿದರೆ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಕರೆದಿರೋದೇ ಬೇರೆ, ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಕರೆದಿರೋದೇ ಬೇರೆ, ನೀವು ಟ್ರೈ ಮಾಡ್ತಿರೋದೇ ಬೇರೆ ಅಂತಂದರೆ ಅದು ಹೆಂಗೆ ಬರುತ್ತೆ? ಉದಾಹರಣೆಗೆ ಇಲ್ಲಿ ಎಲ್ಲಿ ಕೂಡ DMLT ಹೌದಾ, ಆದವ್ರಿಗೆ ಏನು ಇಲ್ಲಿ ಜಾಬ್ ಕ್ವಾಲಿಫಿಕೇಷನ್ ಕೊಟ್ಟಿಲ್ಲ, ಅವ್ರು ಟ್ರೈ ಮಾಡಿದರೆ ಅವ್ರಿಗೆ ಹಾಲ್ ಟಿಕೆಟ್ ಹೆಂಗೆ ಡೌನ್ಲೋಡ್ ಆಗುತ್ತೆ? ಆಮೇಲೆ ಎಕ್ಸ್ರೇ ಡಿಪಾರ್ಟ್ಮೆಂಟ್ ಯಾರು ಇದ್ದಾರೆ ಇಲ್ಲಿ, ಅದು ಕೂಡ ಇಲ್ಲ. ಸೊ ಎಕ್ಸ್ರೇ ಡಿಪಾರ್ಟ್ಮೆಂಟ್ ಇದ್ದರೆ ECG ತಂತ್ರಜ್ಞ ಅಂತ ಇದೆ, ಆದರೆ ಇದರಲ್ಲಿ ಎಕ್ಸ್ರೇ ಅಂತ ಬಂದರೆ ತೊಂದರೆ ಇಲ್ಲ. ಆದರೆ ಎಕ್ಸ್ರೇನೇ ಅಂತ ಬರಲಿಲ್ಲ ಅಂದರೆ, ಎಕ್ಸ್ರೇ ಟೆಕ್ನಿಷಿಯನ್ ಅಂತ ಬರಲಿಲ್ಲ ಅಂದರೆ ಹೆಂಗೆ ಡೌನ್ಲೋಡ್ ಆಗುತ್ತೆ? ಅದಕ್ಕೆ ಇದು ನೀವು ಕಾಯಬೇಕಾಗತ್ತೆ. ನಿಮ್ಮದು ಇದರಲ್ಲಿ ಸ್ಪಷ್ಟ ನೋಡ್ಕೊಳ್ಳಿ. ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಂತೆ ನೀವು ನಿಮ್ಮ ಒಂದು ಜಾಬ್ ಪ್ರೊಫೈಲ್ ಇದರಲ್ಲಿ ಇಲ್ಲ ಅಂತಂದರೆ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗೋದಿಲ್ಲ.